ಅಲ್ಲ ಕಣಪ್ಪ, ಈರಳೊಬ್ಳು ಮಗಳು ಮದ್ವೆಯ ಸಂದಾಕ್ ಮಾಡ್ಬೇಕು, ಸೂಪರ್ ಆಗಿ ಮಾಡ್ಬೇಕು ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ ನಾನು. ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಸೇರ್ಕೊಂಡಿದ್ದಕ್ಕೆ ಕ್ಯಾಮೆ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅಲ್ಲ ನೀನೇನೋ ನನ್ನ ಮಗಳನ್ನ ಬೋಲ್ ಪಿರುತಿ ಮಾಡಿದಕ್ಕೆ ಹೆಂಗೋ ದೇವಸ್ಥಾನದಾಗ ಬಂದು ಒಂದು ವರ್ಷದ ಬೋಟನ ಕೊಟ್ಟಿದೆ ಆತಾಗೆ. ಇಲ್ಲ ಅಂತ ಹೇಳಿದ್ರೆ ಪಾಪ ನನ್ನ ಮಗಳು ಬೋಲ್ ಹಚ್ಕೊಬಿಟ್ಟಿದ್ಲು. ನೀನು ನಿಮ್ಮ ಅಮ್ಮನ್ನ ನಿಮ್ಮ ಅಜ್ಜಿ ಮಾತು ಕೇಳ್ಬಿಟ್ಟು ಆಮೇಕಿಂದ ನನ್ನ ಮಗಳನ್ನ ಕೈ ಬಿಟ್ಬಿಡ್ತಾ ಇದ್ದೋ ಏನೋ. ಹೆಂಗೋ ಸದ್ಯ ನನ್ನ ಮಗಳು ಮದುವೆನಾರ ಆಯ್ತಲ್ಲ, ಅದೇ ನಿನಗೆ ಖುಷಿ. ಆದ್ರೂ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ಕೊತೀವಿ, ಕಿವಿಗೊಂದು ಜೊತೆ ವಾಳೆ ಕೊಡಿಸ್ಬಿಟ್ಟು ಮದುವೆ ಮಾಡ್ಕೊತೀವಿ ಅಂತ ಇಷ್ಟುದ್ದ ಹೇಳಿ ಎಲ್ಲ ಮಾತು ಕೊಟ್ಟು ಹೋಗ್ಬಿಟ್ಟು ಆಮೇಕಿಂದ ಮದುವೆ ಆಗೋ ಟೈಮಾಗೆ ಆಗಬೇಕು ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೀನೆಲೆ ಅಕ್ಕಾಕು. ಎಂಥ ಬುದ್ಧಿ ಮಾಡೋರೆ ಅಂತ ಹೇಳ್ಬಿಟ್ಟು ಈಗ ಮನೆಗೆ ಹೋದ್ರೆ ಬುಟ್ಕೋತಾರೋ ಬುಟ್ಕೊಳಕ್ಕಿಲ್ವೋ? ಏನಾರ ನಿನ್ನ ಮೇಲೆ ರೋಪ್ ಗೀಪ್ ಹಾಕ್ತಾರೋ ಏನೋ. ಅತ್ತೆ ಅಂತ ಸೀನ್ ಎಲ್ಲ ನಮ್ಮ ಅಮ್ಮಂಗಿಲ್ಲ. ನನ್ನ ಹೆಂಡ್ತಿನ ಇಷ್ಟಪಡ್ತಾ ಇದ್ದೀನಿ, ನಾನು ಹೆಂಡ್ತಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮ್ಕೆ ಆಗೋಗ್ಬಿಡ್ತದೆ ನಮ್ಮ ಅಮ್ಮನೂ. ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಈಗ ಹೋಗ್ಬಿಟ್ಟು ನಾನು ಎಂಡ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೋ ನಮ್ಮ ಅಮ್ಮನ ಮುಂದೆ ನಿಲ್ಲಿಸ್ಬಿಡ್ತೀನಿ. ಅಯ್ಯೋ ನನಗೂ ಆಸೆ ಇತ್ತು ಕಣತ್ತೆ, ಗ್ರಾಂಡಾಗಿ ಮದುವೆ ಮಾಡ್ಕೋಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು. ನಾನು ಎಂಡ್ರಿಗಂತೂ ಒಂದು ಮಾಂಗಲ್ಯ ಸರ ಮಾಡಿಸ್ಬಿಡ್ತು ಅಂತ ಕುತ್ತಿಗೆ ಹಾಕ್ಬಿಡ್ಬೇಕು ಅಂತ ಏನೇನೋ ಆಸೆ ಇತ್ತು. ಯಾರಿಗೆ ಗೊತ್ತಿತ್ತು, ನನಗೆ ಬೇಡಿಕೆ ಶಾಣೆ ಆಗೋಗ್ಬಿಟ್ಟೈತೆ. ನಾನು ಒಳ್ಳೆಯವನಲ್ವಾ, ಅದಕ್ಕೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆತನ ಐತಲ್ಲ, ಇವತ್ತಲ್ಲ ನಾಳೆ ಸಂದಕಾಯ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಮಗಳನ್ನ ಮಾಡ್ಕ. ಅವಾಗ ನಮ್ಮ ಅಮ್ಮಂಗೆ ಏನಾಯ್ತು, ತಲೆ ಕೆಟ್ಟೋಗ್ಬಿಡ್ತು. ಎಲ್ಲ ನನ್ನ ಮಗಳು ಮಾಡ್ಕ ಅಂತ ಹೇಳ್ತಾರಲ್ಲ, ನೋಡಂತಾಗ ಸಾವ್ಕಾರ ಹುಡುಗಿನ ಯಾರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೋಲ ಆಸೆ ಆಗೋಗ್ಬಿಡ್ತು ನಮ್ಮ ಅಮ್ಮಂಗೆ. ಅದಕ್ಕೆ ಹಿಂಗೆಲ್ಲ ಮೋಸ ಮಾಡಕ್ಕೆ ನಿಂತ್ಕಂತು. ಆದರೆ ನಾನು ಮೋಸ್ಕರ ಅಲ್ವಾ ಅತ್ತೆ. ಅದಕ್ಕೆ ನಾನು ಇವಾಗ ಬೇರೆ ಸ್ಟ್ರಿಕ್ಟಾಗೆ ಇಷ್ಟಪಟ್ಬಿಟ್ಟು ನನ್ನ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಬಂದು ಮದುವೆ ಮಾಡ್ಕೊತಾ ಇದ್ದೀನಿ. ಹೊರಡ್ತೀವಿ ಅತ್ತೆ, ನಮ್ಮ ಅಮ್ಮನ ತಕ ಹೋಯ್ತೀವಿ. ಮಗಳೇ 7ಕ್ಕೆ ಕೇಳಿಸ್ತಾಯ್ತಾ? ಅಲ್ಗೆ ಹೋದ್ಮೇಲೆ ಒಸಿ ಹುಷಾರು. ನಿಮ್ಮ ಅತ್ತೆಗೆ ನೀನ್ ಮದುವೆ ಮಾಡ್ಕೊಬಿಟ್ಟು ಬರೋದು ಗೊತ್ತಿಲ್ವಲ್ಲ, ಒಸಿ ಹುಷಾರಾಗಿರುವ. ನೋಡಿ ಅಂದ್ರೆ ಇವಳು ಜೋರ ಕೂಗು ಹೇಳ್ಬೇಕು. ಸಿ ಹೋಗ್ಬೇಕಾದ್ರೆ ದಾರದಕ್ಕೂ ಹೇಳ್ಕೊಂಡೋಗಿ, ಇಲ್ಲದ ಎಂತದ ಫೋನ ಕಳಿಸ್ತಿರಲ್ಲ, ಮೆಸೇಜ್ ಅದನ್ನ ಕಳಿಸ್ಬಿಟ್ಟು ಸಿ ಹೇಳಿ ಅರ್ಥ ಆಗಕ್ಕಿಲ್ಲ ಇದಕ್ಕೆ ಬಡತದಕ್ಕೆ. ನನ್ನ ಮಗಳು ಪಾಪ ಭಾಳ ಒಳ್ಳೆಳು, ಸಂದಾಕ್ ನೋಡ್ಕೊಳ್ಳಿ. ನಾನು ಬರನೇ ಬಿಟ್ಬಿಟ್ಟು ಬರಕ್ ನಿಮ್ಮನ್ನ. ಅಯ್ಯೋ ಏನು ಬೇಡ ಅತ್ತೆ, ನಾವಿಬ್ರೇ ನೀವು ಹೋಯ್ತೀವಿ, ಏನು ತೊಂದರೆ ಇಲ್ಲ. ನೀವು ಆರಾಮಾಗಿರಿ, ನಾವಿಬ್ರು ಹೋಗ್ಬಿಟ್ಟು ಹೆಂಗೋನು ಇದು ಮಾಡ್ಕೋತೀವಿ. ಸರಿ ಹೇಳಿ ಅಂದ್ರೆ ಏನಾರ ಬೇಕಾರೆ ಫೋನ್ ಹಾಕಿ. ಇಲ್ಲ ಅಂತಂದ್ರೆ ಏನೋ ಒಂದು ಹೇಳಿ ಹಿಂಗೆ ಆಯ್ತು ಅಂತ. ನನ್ನ ಮಗಳಿಗೂ ಒಸಿ ಹೇಳ್ಬಿಟ್ಟು ಕರ್ಕೊಂಡೋಗಿ. ಸರಿ ಅತ್ತೆ ಆಯ್ತು, ಇನ್ ಗೊತ್ತೀವಿ. ಸರಿ ಆಯ್ತು. ಅಮ್ಮ ನೀನೇನು ಒಳಬೇಡ, ಸುಮ್ಕಿರು. ನನಗೇನಾರ ನಿನ್ನ ನೆನಪಾಯ್ತು ಅಂದ್ರೆ ನಾನು ಓಡ್ ಬಂದ್ಬಿಡ್ತೀನಿ. ನಿನ್ಗೇನಾರ ನೆನಪಾಗಿದ ತಕ್ಷಣ ನೀನೇನೇ ಓಡೋಡಿ ಬಂದ್ಬಿಡು, ಮಗಳೇ ಅಂತ ಹೇಳ್ಬಿಟ್ಟು. ಸರಿನೇ? ಹೆಂಗೋ ಇಷ್ಟು ದಿನ ನಾನು ಜೊತೆಯಾಗಿದ್ದೆ, ಆದ್ರೂ ಇವಾಗ ನೀನು ಹೋಯ್ತಿರೋದು ನೋಡಿ ಬೇಜಾರಾಯ್ತೈತೆ. ಹೋಗ್ಬಿಟ್ ಬಾ. ಅಯ್ಯೋ ಇವಳು ಕಾಟನ ಹೆಂಗೆ ತಡ್ಕೊತಾರೋ ಏನೋ ಅವರು. ಸರಿ ಹೋಗ್ಬಿಟ್ಟು ಹುಷಾರಾಗಿ ಸಂದಕ್ಕಿರು. ನಾನು ಹೇಳಿದ್ರು ನಿಧಾನಕ್ಕೆ ಹಿಂಗೇನು ಕೇಳ್ಸಕ್ಕಿಲ್ಲ. ಅಲ್ಲಿ ಹುಷಾರಾಗೆ ಸಂಸಾರ ಮಾಡ್ಕೊಂಡು ಬಾಳ್ವೆ ಮಾಡ್ಕೊಂಡಿರ್ಬೇಕು. ಇತ್ತೀನಿ ಇವಳು. ಆಯ್ತು ಸರಿ ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಸರಿ ಕಣಮ್ಮ. ಹೋಗ್ ಆರ್ತಿ ತಟ್ಟೆ ಹೊಂದಿಸ್ಕೊಬಿಟ್ ಬಾ. ಹೋಗು, ನಿನ್ ಸೊಸೆ ನಿನ್ ಮಗ ಇಬ್ರು ದಾರಿನಾಗ ಗೊತ್ತವ್ರೆ. ಹೋಗಿ ಹೊಂದಿಸ್ಕೊ ಹೋಗು. ಅಮ್ಮ ಏನಮ್ಮ ಮಾಡಿದೆ ನೀನು? ಏನಮ್ಮ ಹೇಳ್ದೆ ನೀನು? ಅದೆಲ್ಲ ನಿನಗೆ ಯಾಕೆ? ನಿನಗೇನು ಮನೆಗೆ ನೀನು ಸೊಸೆ ಬರಬೇಕಿತ್ತು, ₹1 ಖರ್ಚಿಲ್ದಂಗೆ ಬರಬೇಕಿತ್ತು. ₹500 ನಿನ್ನ ಮಗ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಡು ಕರ್ಕೊಬಿಟ್ಟು ಬತ್ತಾವನಿ ನೋಡು. ಹೆಂಗೋ ಸೊಸೆನ ಸಂದಕ್ಕೆ ನೋಡ್ಕೊಂಡು ಹೆಂಗೋ ಅಪ್ಪವಾಗ ಸಂಸಾರ ಮಾಡ್ಕೊಂಡು ಹೋಗಿ. ಸರಿನಾ? ಹೆಂಗೋ ಇನ್ಮೇಲೆ ನೀನು ಆರಾಮಾಗಿ ನೆಮ್ಮದಿಗಿದ್ದು ಅವಳ ಹತ್ರ ಕೆಲಸ ಮಾಡಿಸ್ಕೊಂಡು ಹೆಂಗೋ ಉಣ್ಕೊಂಡು ನೆಮ್ಮದಿಗಿರೋದು ಕಲ್ತ್ಕ. ಹೋಗು, ಆರ್ತಿ ತಟ್ಟೆನ ತಗೊಂಬಿಟ್ಟು ಬಾ. ಹೋಗು. ಅಲ್ಲ ಕಣಮ್ಮ, ಮದುವೆ ಮಾಡ್ಕೊಳಂಗೆ ಏನು ಮಾಡಿದೆ ನೀನು? 1,00,000 ಬೇಕಿತ್ತಲ್ಲ ಮದುವೆ ಮಾಡೋಕ್ಕೆ. ಅವ್ರ ಅಮ್ಮ ಅದು ಬೇಕು ಇದು ಬೇಕು ಅಂತ ಬೇರೆ ಫೋನ್ ಮಾಡಿ ಬೇರೆ ಕೇಳಿದ್ಲು ನನಗೆ. ಈಗ ನೀನು ಪುಕ್ಸಟ್ಟೆ ಮದುವೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀಗಲ್ಲ, ಅದೇ ಹುಡುಗಿಗೆ ಮದುವೆ ಮಾಡ್ದೆ ಇಲ್ಲ ಬೇರೆ ಹುಡುಗಿನಾರ ಹುಡುಕ್ದನಮ್ಮ? ಅಯ್ಯೋ ಮೂದೇವಿ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಬ್ಯಾರೆ ಹುಡುಗಿ ನಿನ್ನ ಮಗಂಗೆ ಕಾಯ್ಕೊಂಡವ್ರೆ ತಾಳಿ ಕಟ್ಸ್ಬಿಡಕ್ಕೆ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಳಕ್ಕೆ. ಹೋಗಿ ಮುಚ್ಕೊಂಡು ಅದೇ ಹುಡುಗಿ ನೀನು ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಬಿಟ್ಟು ಬರ್ತಾನೆ. ಹೋಗಿ ಆರ್ತಿ ತಟ್ಟೆ ತಗೊಬಿಟ್ಟು ಬಾ. ಹೋಗಿ ಸರ್ನ. ನಾನು ಏನು ಅನ್ಕೊಂಡಿದ್ಯಾ? ಅನ್ಕೊಂಡಿದ್ದು ಮಾಡೋಳೆ ನೀನು ನಿಮ್ಮಮ್ಮ. ಹೋಗು ತಗೊಬಿಟ್ಟು ಬಾ. ಹೋಗು. ಬರ್ಲಿರಮ್ಮ, ಎಷ್ಟೊತ್ತು? ನೀನು ಹೇಳೋದು ನಿಜವೇ? ಅವ್ರು ಬಂದಾಗ ಹೊಸಿ ನಾಟಕ ಆಡ್ಬೇಕು ನೀನು. ಏನ್ಲ ಮಗ ನನಗೆ ಹೇಳ್ತಿದ್ದಂಗೆ ಮದುವೆ ಮಾಡ್ಕೊಬಿಟ್ಟು ಬಂದಿದ್ದೀಗಲ್ಲ ಕಣ ಮಗ ಅಂತ ಹೇಳ್ಬಿಟ್ಟು ಆಮೇಲೆ ಆರ್ತಿ ಬೆಳಗ್ಬೇಕು. ಸರಿನಾ? ಸರಿ. ನಾಟಕ ಆಡ್ಲಿಲ್ಲ ಅಂದ್ರೆ ಆ ಹುಡುಗಿಗೆ ಅನುಮಾನ ಬಂದ್ಬಿಡ್ತದೆ. ಇವ್ರ ಅಮ್ಮಂಗೂ ಗೊತ್ತಿದ್ದೆ ಕಳ್ಸವಳೆ ಅಂತ. ಇಲ್ಲ ನಾಟಕ ಆಡ್ತೀನಿ. ನಾನು ಹೇಳಲಿಲ್ವಾ? ಅಮ್ಮ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಅಯ್ಯೋ ನನಗೇನು ಒಂದ್ ಮಾತು ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಂಡು ತಾಳಿನೇ ಕಟ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀಗಲ್ಲ ಮಗ. ಒಂದ್ ಮಾತು ಎತ್ತು ತಾಯಿಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವ ನಿಂಗೆ? ಹೊಸಿ ಜೋರಾಗಿ ಮಾತಾಡು. ಹುಡುಗಿಗೆ ನಿಧಾನಕ್ಕೆ ಮಾತಾಡಿದ್ರೆ ಕೇಳ್ಸಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಹೊಸಿ ಜೋರಾಗಿ ಮಾತಾಡ್ಬೇಕು, ಅವಾಗ ನೀ ಕೇಳಿಸ್ಕೊಳ್ಳೋದು ಆ ಹುಡುಗಿನೂ. ಅಯ್ಯೋ ನನ್ನ ಮಗ ನನಗೆ ಕೇಳ್ದಂಗೆ ತಾಳಿ ಕಟ್ಕೊಂಡು ಕರ್ಕೊಂಬಿಟ್ಟು ಬಂದವನು. ಯಪ್ಪ, ನನಗೊಂದು ಮಾತು ಕೇಳಲಿಲ್ಲ. ಅಯ್ಯೋ ನಾನು ಏನ್ ಮಾಡ್ಲಿ? ನನ್ನ ಮಗಂಗೆ ಎದ್ದು ತಾಯಿನೇ ಬ್ಯಾಡ ಆಗೋಗ್ಬಿಟ್ಲಾ. ಅತ್ತೆ ಹಂಗೇನಿಲ್ಲ ಅತ್ತೆ,
ನಾನು ಇವರು ಭಾಳ ಇಷ್ಟಪಟ್ಬಿಟ್ಟೆ ನೀವು ಮದುವೆ ಮಾಡ್ಕೊತಾ ಇದ್ದಿದ್ದು. ಅಂದರೆ ನಿಮ್ಗೆ ಇಷ್ಟ ಇರಲಿಲ್ವಲ್ಲ, ಅದಕ್ಕೆ ಎಲ್ಲಿ ನಾನು ನೀವು ಬಿಟ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರು ಅಷ್ಟೇ ನೀನಿಯ. ಹ್ಞೂ, ನಿಮ್ಮ ಮ್ಯಾಲೆ ಪಿರುತಿ ಐತೆ, ನಿಮ್ಮ ಮ್ಯಾಲೇನಿಲ್ಲ ಅಂತ ಅಲ್ಲ. ಹ್ಞೂ ಕಣಮ್ಮ. ಮುಚ್ಚಲ ಬಾಯಿ, ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರ ನೀವು. ನಾನು ಏನ್ ಅನ್ಕೊಂಡಿದ್ದೆ, ನನ್ನ ಮಗನ ಮದುವೆನ ಅದ್ದೂರಿಯಾಗಿ ಜಾಮ್ ಜೂಮ್ ಅನ್ನಂಗ್ ಮಾಡ್ಬೇಕು. ನನ್ನ ಸೊಸೆ ನಂಗೆ ಮದುವೆ ಮಾಡ್ಕೊಂಡು ಮನೆ ಕರ್ಕೊ ಬರ್ಬೇಕು, ನನ್ನ ಸೊಸೆ ನಿಂಗೆ ಮದುವೆ ಮಾಡ್ಬಿಟ್ಟು ಕರ್ಕೊಬಿಟ್ಟು ಬರ್ಬೇಕು ಅಂತ ಏನೇನೇನೋ ಆಸೆ ಮಾಡಿಕೊಂಡಿದ್ನಲ್ಲ. ಈಗೆಲ್ಲ ಯಕ್ಕುಟ್ಟು ಹೋಗ್ಬಿಡ್ತಲ್ಲ ಎಲ್ಲನೂ. ಹಾಳಾದ ನನ್ನ ಮಗನೇ, ಈಗೇನು ಮಾಡನಿ? ನಾನು ಹೆಂಗೆಂಗೋ ಕನಸು ಕಟ್ಕೊಂಡಿದ್ದೆ ನಿನ್ನ ಮದುವೆಯ. ಅತ್ತೆ ಪರವಾಗಿಲ್ಲ ಬಿಡಿ, ಅವ್ರದ್ದು ಏನು ತಪ್ಪಿಲ್ಲ ಪಾಪ. ಅವ್ರಿಗೂ ನನ್ನನ್ನು ಬಿಟ್ಟಿರೋಕ್ಕಾಗಿಲ್ಲ, ಅದಕ್ಕೆ ನನಗೆ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದು. ನನಗೂ ಗೊತ್ತು ನೀವು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು. ಆದರೆ ನಮ್ಮನ್ನ ಕ್ಷಮಿಸ್ಬಿಡಿ ಅತ್ತೆ, ಇಷ್ಟಪಟ್ಬಿಟ್ಟಿದ್ವಿ, ಒಬ್ರನ್ನೊಬ್ಬರನ್ನ ಬಿಟ್ಟಿರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅನ್ನಂಗಿದ್ವಿ. ಅದಕ್ಕೆ ನನಗೆ ಇಂಥ ಕೆಲಸ ಮಾಡಿಬಿಟ್ವಿ. ಬೇಜಾರು ಮಾಡ್ಕೋಬೇಡಿ. ಏನೋ ನಿಧಾನಕ್ಕೆ ಹೆಂಗೋ ನೀವು ನನಗೆ ಕ್ಷಮಿಸ್ಕೊಂಡು ಹೋಗ್ತೀರಾ. ನಾನು ಒಳ್ಳೆ ಗುಣ ನೋಡಿ ನೀವೇ ನೀನು ಇಂಥ ಸೊಸೆ ಇನ್ನೆಲ್ಲೂ ಸಿಗೋಕ್ಕಿಲ್ಲ ನನಗೆ ಅಂತ ನೀವೇ ಹೊಗಳ್ತೀರಾ. ಹಾಗೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡೇನು ಇರಬೇಡ. ಹೋಗಿ ಆರತಿ ತಟ್ಟೆ ತಗೊಂಬಿಟ್ಟು ಬಂದು ಬ್ಯಾಳಗತ್ತಾಗಿ ಹೆಂಗೋ ನಿಂಗೂ ಇದೇ ಬೇಕಿತ್ತು ತಾನೇ, ಮಗ ಮದುವೆ ಮಾಡ್ಕೊಂಬಿಟ್ಟು ಬರೋದು. ಹೆಂಗೋ ನಿನ್ನ ಮಗ ಮದುವೆ ಮಾಡ್ಕೊಂಬಿಟ್ಟು ಬಂದನಲ್ಲ, ಹೋಗಿ ಸರ್ನ ಹೋಗಿ ಆರತಿ ತಟ್ಟೆ ತಗೊಬಿಟ್ಟು ಸರ್ನ ಬಾ ಹೋಗು. ಅಯ್ಯೋ 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 ಕಳ್ಳನ್ ಮಗ್ನಿ, ಏನ್ಲ ಇದು? ಮಾನ ಮರ್ಯಾದೆ ಕಳಿಯಕ್ಕೆ ಹೇಳ್ದೆ ಮದುವೆ ಬೇರೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ಯೇನ್ಲ? ನೀವು ಸುಮ್ಕಿರತ್ ಕಲ್ತ್ಕೊಳ್ಳಿ. ನಿಮ್ಗಂತೂ ಮದುವೆ ಮಾಡಕ್ಕೆ ಯೋಗ್ಯತೆ ಇಲ್ಲ, ಅವನನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದವನಿ. ಅದಕ್ಕೆ ಯಾಕೆ ಬಾಯಿ ಅಂತ ತೆಕ್ಕೊಂಬಿಟ್ಟು ನೋಡ್ತಾ ಇದ್ದೀರಿ? ನೀವು ಸುಮ್ಕಿರಿ, ಏನಾಗಕ್ಕಿಲ್ಲ, ಏನು ಸೌದೋಗಕ್ಕಿಲ್ಲ. ಅಯ್ಯೋ ಮನ್ಯಾಳಿಗಳ, ನಿಮ್ಗೆ ನೀವೇ ಕೂಳೊಂದಿಸ್ಕೊಂಡು ತಿನ್ನಕ್ಕಾಗಿಲ್ಲ, ಅವ್ಳಿಗಿನ ಕರ್ಕೊಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ರಲ್ಲ ನೀವು. ಲೆಕ್ಕ ಹಾಕೊಳ್ಳಿ. ಹೋಗಿ ನಿಮ್ಮ ಜೊತೆ ಇವಳನ್ನ ಬೇರೆ ಸೇರಿಸ್ಕೊಬಿಟ್ಟಿದ್ರಲ್ಲ. ಏಂದ್ರ ಹೊಡಿಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು ಏಂದ್ರ ಹೊಡೆದ್ರು ಕಮ್ಮಿನೇ ನಿಮ್ಗಂತೂ ಮನೆಯಾಳಿಗಳು. ಆ ಮಗನ ಏನಕ್ಕೆ ಮದುವೆ ಮಾಡ್ಕೊಂಬಿಟ್ಟು ಬರ್ಬೇಕಿತ್ತು? ಈ ಬುಡ್ಡೆತದನ್ನು ಒಬ್ಬನೇ ಇದ್ರೆ ಸಾಕಾಯ್ತಿರ್ಲಿಲ್ವಾ? ನೋಡಿ ಅಂದ್ರೆ ಶುಭ ಕಾರ್ಯ ನಡೆದಾಗ ಹಿಂಗೆಲ್ಲ ಕಿತ್ತಾಡಬಾರ್ದು ಗಂಡ ಹೆಂಡ್ರು ಇಬ್ರುನುವೆ. ನೀವು ಸುಮ್ಕಿರ್ರಿ, ಹುಡುಗಿಗೆ ಕಿವಿ ಕೇಳ್ಸಕ್ಕಿಲ್ಲ, ನಿಧಾನಕ್ಕೆ ಮಾತಾಡಿದ್ರೆ ಕೇಳ್ಸಕ್ಕಿಲ್ಲ. ಹುಸಿ ನಿಧಾನಕ್ಕೆ ಮಾತಾಡಿ. ನೀವಂತೂ ಈ ಜೀವನದಾಗ ಉದ್ದಾರ ಹಾಕಿಲ್ಲ. ಅಮ್ಮ ಮಗುಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ಒಬ್ರು ಬರ್ತಾರೆ, ಕಲಿಸ್ತಾರೆ ತಗ. ನೀವಂತೂ ಹೇಳೋದಲ್ಲ, ಈ ಜನ್ಮದಾಗ ನೀವು ಇಬ್ರು ಉದ್ದಾರ ಆಗೋ ಲಕ್ಷಣಗಳು ಯಾವ ಕಾಣ್ತಿಲ್ಲ ತಕ. ನನಗಂತೂ ಎಲ್ಲಿ ಉದ್ದಾರ ಆಯ್ತೀರ ನೀವಂತೂ. ನಿಮ್ಮ ಅಕ್ಕಿಷ್ಟು ಬೆಂಕಿ ಯಾಕ? ಏನಾರ ಮಾಡ್ಕೊಂಡು ಹೋಗಿ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಒಂದಿನ ಗೊತ್ತಾಗ ನೀವು ಬೀದಿಗೆ ಬರೋ ಅಂತ ಟೈಮ್ ಬರ್ತದಲ್ಲ, ಅವಾಗ ಗೊತ್ತಾಯ್ತದೆ ಏನು ಬಾಳು ಅಂತ ಹೇಳ್ಬಿಟ್ಟು ಬಾಳ್ತಿದ್ರೋ ಏನು ಕತೆಯೋ ಗೊತ್ತಿಲ್ಲ. ಈ ಅಪ್ಪಂಗೆ ಮದುವೆ ಮಾಡಕ್ಕಂತೂ ಯೋಗ್ಯತೆ ಇಲ್ಲ. ಹೆಂಗೋ ನನ್ನ ಮಗ ಮದುವೆ ಮಾಡ್ಕೊಬಿಟ್ಟು ಬಂದವನಪ್ಪ, ಖುಷಿ ಪಡೋಣ ಅನ್ನೋದಿಲ್ಲ. ನಮ್ಮ ವಂಶ ಉದ್ಧಾರ ಮಾಡಬೇಕು, ನಮ್ಮ ವಂಶನೂ ಬೆಳೆಸ್ಬೇಕು ಅನ್ನೋದು ಏನೂ ಇಲ್ಲ. ಹೆಂಗೆ ಮಕ ತಿರ್ಗಿಸ್ಕೊಂಡು ಹೋಯ್ತಾನೆ ನೋಡು ಆ ಕಡೆಗೆ ನೆನೆಯ. ಏನೇ ಬಗುಳ್ದೆ ನಾಯಿ, ನಿಂದೇನು ರಾಜವಂಶ ಬೆಳೆಸ್ಕೊಂಡು ಹೋಕೆ? ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಇನ್ನೊಂದು ಕಿತ್ತ ಏನಾರ ನನ್ನ ಮುಂದೆ ಬಂದ್ಬಿಟ್ಟು ವಂಶ ಅಂದ್ಬಿಟ್ರೆ ಗೊತ್ತದ ನೋಡಿ ಬಾಯಿಗೆ. ವಂಶನಂತೆ ವಂಶ, ಸೀಮೆಗಿಲ್ದಿರೋ ವಂಶ ಇವಳ್ದು. ಈಗ ಕಿತ್ತಾಡೋದು ಮುಖ್ಯನ, ಇಲ್ಲಾಂದ್ರೆ ಆರ್ತಿ ಬೆಳಗ್ಬಿಟ್ಟು ಸೊಸೆನ ಹೊಳಿ ಕರ್ಕೊಳ್ಳೋದು ಮುಖ್ಯನ. ಹೋಗಿ ಆರ್ತಿ ತಗೊಬಿಟ್ಟು ಬಾ ಹೋಗು. ಏನವಾ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅತ್ತೆ ಹಿಂಗೆಲ್ಲ ಪಾಪ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಮದುವೆಯ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬೋಲ ಆಸೆ ಇಟ್ಕೊಂಡಿದ್ಲು. ನೀವು ಹಿಂಗೆ ಮದುವೆ ಮಾಡ್ಕೊಬಿಟ್ಟು ಬಂದ್ರಲ್ಲ, ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರ ನಿಮ್ಮ ಅತ್ತೆ. ಇನ್ನೇನು ಇಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ ಕಣವ. ಇಲ್ಲ ಇಲ್ಲ ಹೇಳಿ ಅಜ್ಜಿ, ಬೇಜಾರೇನಿಲ್ಲ. ಇಲ್ಲ ಅಪ್ಪ, ಇವನ್ ಜೀವನ ಸೆಟ್ಲ್ ಆಯ್ತು.